ಜ್ಯೋತಿಷಪುರದೊಳಗೆ ಹೋಗ್ತಾ ಇದ್ದೇವೆ. ನರಕಾಸುರ ಉಬ್ಬಬೇಕು ಅಂತಾದ್ರೆ ಕುಬ್ಬಬೇಕು ಅಂತಾದ್ರೆ ಅವನ ಒಬ್ಬನ ಬಲವೇ ಅಲ್ಲ. ಮತ್ತೆ ಅವೊಬ್ಬ ಇದ್ದಾನೆ ಮುರಾಸುರ. ಅವನಿಂದ ಬೇಕು ಬೇಕಾದಂತ ಪಾಶವನ್ನು ಸಂಪಾದನೆ ಮಾಡಿದ್ದಾನೆ. ಮೊದಲಾಗಿ ನರಕನ ಬಲ ಮುರಿಯಬೇಕು. ಹಾಗಾಗಿ ಮುರನ ಪಾಶವನ್ನು ನಾನು ಬಂದದ್ದು ಗೊತ್ತಾಗಬೇಕು ಅಂತಾದ್ರೆ ನನ್ನ ಶಂಕ ಇದೆಯಲ್ಲ ಅದನ್ನು ದೀರ್ಘ ಮಧ್ಯರಾತ್ರಿಯ ಕಾಲ ಸರ್ವರೂ ಕೂಡ ನಿದ್ರಾದೇವಿಯ ತೋಳತೆಕ್ಕೆಯಲ್ಲಿ ವಿಶ್ರಮಿಸುತ್ತಾ ಇದ್ದಂತಹ ಈ ಸಂದರ್ಭ ಕೇಳಿಸಿತು ಶಂಖಧ್ವನಿ. ಕೇಳುಗರ ಎದೆಯೇ ಜರ್ಜರಿತವಾಗುವ ರೀತಿಯ ಶಂಖಧ್ವನಿ ಇಲ್ಲಿ ಬಂದದ್ದೆಲ್ಲಿಂದ ವಿಚಾರಿಸಿರುವಾಗ ಅರ್ಥವಾಯಿತು. ಯಾರೋ ಒಬ್ಬಾತ ಹಕ್ಕಿಯ ಬೆನ್ನೇರಿ ಬಂದಿದ್ದಾನಂತೆ. ಪಕ್ಕದಲ್ಲಿ ಒಬ್ಬಾಕೆ ಹೆಣ್ಣು ಇದ್ದಾಳಂತೆ. ರಕ್ಷಣಾ ವ್ಯೂಹವೆಲ್ಲವನ್ನು ಮುರಿದು ಎದುರಾದಂತಹ ಭಟರೆಲ್ಲರನ್ನೂ ತಡೆದು ಮುಂದುವರಿದು ಬರ್ತಾ ಇದ್ದಾನಂತೆ. ಹಾಗಿದ್ದರೆ ಬಂದವ ಯಾರು? ಯಾರು ಯಾರು ಬಂದವನು? ಒಂದವನು ಕಾಲನಾಗಲಿ ಅಥವಾ ಮೃತ್ಯುವೇ ಆಗಲಿ ಕಾಲಾಂತಕನಾದ ಪರಮೇಶ್ವರನೇ ಬಂದರು ನನಗೆ ಲಕ್ಷ್ಯವಲ್ಲ. ಸೇನೆಯನ್ನು ರಹಿಕೊಂಡು ನಿನ್ನ ಹೆಂಡತಿಗೆ ಹೆದರಿಕೆ ಆಗ್ತದೆ ಅಂತ ನಾನು ಮಾತಾಡೋದಿರ್ಬೇಕಾ? ಮಾತಾಡು ಕರಿಯ. ನನ್ನದು ಹೇಳಲಿಕ್ಕೆ ಕಪ್ಪು ಬಣ್ಣ ಆದ್ರೂ ಕಾದಂಗೊಳ್ಳಿ. ನಿನ್ನದು ಯಾವ ಬಣ್ಣ ಅಂತಲೇ ಗೊತ್ತಾ? ಭೂತ ಭೂತ ಭೂತ. ಕಣ್ಣು ಕಾಣ್ತಾ ಇದೆ ನನಗೆ. ಅದು ಕಣ್ಣು ಬಿಟ್ಟು ನೋಡು ಯಾರು ನಾನು. ಎಂತದ್ದು ಭೂತ ಬಂದ? ಅದು ಭೂತ ಅಲ್ಲ. ಕರಿಯ ಪಕ್ಕದಲ್ಲಿ ಹೆಣ್ಣೊಬ್ಬಳನ್ನು ಕುಳ್ಳಿರಿಸಿಕೊಂಡು ನಮ್ಮ ಪುರ ಪ್ರವೇಶ ಮಾಡಿದ್ದಿ. ರಕ್ಷಣೆಗಿರುವಂತಹ ಎಲ್ಲಾ ವ್ಯೂಹಗಳನ್ನು ಭೇದಿಸಿದಿ. ನಾನೇ ಬಳಿದಂತಹ 6,000 ಪಾಶಗಳನ್ನು ಕತ್ತರಿಸಿದ್ದಿ. ಬಂದವ ನೀನು ಯಾರು? ಇಲ್ಲಿಗೆ ಬಂದದ್ದು ಯಾಕೆ? ಈ ರೀತಿ ಚಾಣಹಾನಿ ಮಾಡಿದ್ಯಾಕೆ?
ಕಳಿಸಿದೀಯ. ನಿನ್ನನ್ನು ನರಕಾಸುರನು ಕೊಲ್ಲುವಾಗ ಯಾರ ತಡೆ ಇದು ಪ್ರಾಗ್ಯಾತಿಶಾಪುರ. ಇದೆಂತಹ ಶಾಸನ ನಿರ್ಮಾಣದ ಕರ್ತೃ ಈ ಮುರಾಸುರ ಎಂದು ಹೇಳಲು ಬಂದಂತಹ ನಿನ್ನನ್ನು ಹೊಡೆದು ಉರುಳಿಸಿ ನಿನ್ನ ಹೆಂಡತಿಯನ್ನು ವಶಪಡಿಸಿ